ಮುನ್ನಡೆಯನ್ನು ಉಳಿಸಿಕೊಳ್ಳಬೇಕಾದ ಅವಶ್ಯಕತೆಗಳ ಜೊತೆಗೆ ಎರಡೂ ತಂಡಗಳ ಹೋರಾಟವನ್ನು ಕಾಣಬಹುದಾಗಿದೆ. ಪ್ರಥಮ ಅವಕಾಶದ ವೇಳೆಯಲ್ಲಿ ಅಲ್ಪ ಮುನ್ನಡೆಯನ್ನು ಉಳಿಸಿಕೊಂಡಿದ್ದಂತ ತಂಡ ತುಳುನಾಡ ಜವನೇರ್ ಮೊದಲ ಅವಕಾಶವನ್ನು ಗೆದ್ದುಕೊಂಡಿರುವ ದ್ವಿತೀಯ ಅವಕಾಶದ ವೇಳೆಯಲ್ಲಿ ಮತ್ತೆ ಹೋರಾಟವನ್ನು ನೀಡಲಿದೆಯಾ ಎಸ್ ಮಂಚನಕಟ್ಟೆ. ಆದರೆ ದ್ವಿತೀಯ ಅವಕಾಶದ ವಿಸಿಲ್ ಮೊಳಗಿದ ಬಳಿಕ 1 ಇಂಚುಗಳ ಅಂತರದಲ್ಲಿ ಅಲ್ಪ ಮುನ್ನಡೆಯನ್ನು ಉಳಿಸಿಕೊಳ್ಳಲಾರಂಭಿಸಿದೆ ತುಳುನಾಡ ಜವನೇರ್. ಖಂಡಿತವಾಗಿಯೂ ಪ್ರಥಮ ಅವಕಾಶವನ್ನ ಗೆದ್ದಂತ ತುಳುನಾಡು ಜವನೇರ್ ಮತ್ತೊಮ್ಮೆ ತನ್ನ ಅವಕಾಶಕ್ಕಾಗಿ ಹಗ್ಗವನ್ನು ಗಳಿಸಿಕೊಂಡು ತಮ್ಮ ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಅನ್ನು ಗಳಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಡೂ ಆರ್ ಡೈಯಲ್ಲಿ ಸ್ಥಿತಿಯಲ್ಲಿ ಇರುವಂತಹ ತಂಡ ನೋಡಿ ಎಸ್ ಮಂಚನಕಟ್ಟೆ ಇಲ್ಲಿ ಅಂಕವನ್ನ ಕನಿಷ್ಠ ಪಕ್ಷ ಗೆಲ್ಲ ಕೊನೆಯ 2 ನಿಮಿಷ ಮಾತ್ರ ಬಾಕಿ. ಬೋನಸ್ಗಳು ಮುಕ್ತಾಯಗೊಂಡಿದೆ. ಹಗ್ಗದಲ್ಲಿ ಬದಲಾವಣೆ ಇಲ್ಲ. 1 ಇಂಚುಗಳಲ್ಲಿ ಅಷ್ಟೇ ಸ್ಥಿರವಾಗಿದೆ ನೋಡಿ. ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗಬಹುದು. ಆದರೆ ಹಗ್ಗವನ್ನ ಯಾವ ರೀತಿಯಾಗಿ ಕೊಂಡೊಯ್ಯಬಹುದು ಒಂದು ಪಂದ್ಯಕೂಟ. 1 ನಿಮಿಷ 20 ಸೆಕೆಂಡ್ಗಳ ಮುಕ್ತಾಯ. ಪ್ರತಿಯೊಬ್ಬ ಪ್ರೇಕ್ಷಕನನ್ನು ಕೂಡ ತದೇಕ ಚಿತ್ತದಿಂದ ಅಂಕಣದ ಒಳಭಾಗದಲ್ಲಿ ನೋಡುವಂತೆ ಮಾಡಿರುವಂತಹ ಹಗ್ಗ ಮತ್ತೆ ಮುನ್ನಡೆಯಲ್ಲಿ ತುಳುನಾಡ ಜವನೇರ್ ಅತ್ಯಂತ ಸಮರ್ಪಕವಾಗಿ ದೇಶ ವಿದೇಶಗಳಿಗೆ ಪಸರಿಸ್ತಾ ಇದೆ. ನಮ್ಮ ಜವನೇರ್ ಆಯೋಜಿತ ಕ್ರೀಡಾಕೂಟದ ಪ್ರತಿಯೊಂದು ರಸಗಳಿಗೆಗಳನ್ನು ಕೂಡ ಯೂಟ್ಯೂಬ್ ಮೂಲಕ ವಿದೇಶಗಳಲ್ಲಿರುವ ಅನೇಕ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಪಸರಿಸಿಕೊಳ್ತಾರೆ. ಆ ಮೂಲಕ ಮತ್ತೆ ಅಂಕಣದಲ್ಲಿ ಅಲ್ಪ ಮುನ್ನಡೆಯಲ್ಲಿ ತುಳುನಾಡ ಜವನೇರ್. ಖಂಡಿತವಾಗಿಯೂ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಸೂಕ್ತವಾದ ವ್ಯವಸ್ಥೆಯೊಂದಿಗೆ ನೇರ ಪ್ರಸಾರದ ವ್ಯವಸ್ಥೆಯೊಂದಿಗೆ ಸ್ಪರ್ಧಾಕೂಟ ಸಾಗಿ ಬರುತ್ತಾ ಇದೆ. ಕೊನೆಯ 1 ನಿಮಿಷ ತೀರ್ಪುಗಾರರ ನಾಗೇಶ್ ಅವರ ತೋರ್ಪಡಿಕೆಯನ್ನು ಕಂಡುಕೊಳ್ತಾ ಇದ್ರೆ ಅಲ್ಲಿ ಜಯರಾಜ್ ಅವರ ಕೈಗಳು ಒಂದಲ್ಪ ಮುನ್ನಡೆಗೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ನೋಡಬೇಕು. ಅಲ್ಲಿ ತಂಡದ ನಾಯಕನಾಗಿರುವಂತಹ ಶಿವರಾಜ್ ಬಿಸಿರವರು ಕೂಟ ರಕ್ಷಣೆಯನ್ನ ಕಾಯ್ದುಕೊಂಡಿದ್ದಾರೆ. ಆದರೆ ಹಗ್ಗ ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗುತ್ತಾ ಇಲ್ಲ. 2 ನಿಮಿಷ 40 ಸೆಕೆಂಡ್ಗಳು ಇನ್ನು ಉಳಿಕೆಯಾಗಿರುವುದು ಕೇವಲ 20 ಸೆಕೆಂಡ್ಗಳು ಮಾತ್ರ. ಮುಂದುವರಿಯುತ್ತಾ ಇದೆ ಹೋರಾಟ. ಆದರೆ ರಣಕಹಳೆ ಮೊಳಗಿದ ಬಳಿಕ 10 9 8 ಬರ್ಚಿ 5 4 3 2